ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಜಟಾಪಟಿ, ಕೈ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶ. ಜನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡುವುದು ಬಿಟ್ಟು ಕಚ್ಚಾಡ್ತಾ ಇದ್ದಾರೆ. ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಜಟಾಪಟಿ, ಕೈ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡರ ಆಕ್ರೋಶ. ಜನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡುವುದು ಬಿಟ್ಟು ಕಚ್ಚಾಡ್ತಾ ಇದ್ದಾರೆ. ಅವರ ಕಚ್ಚಾಟದ ಫಲ ಅನುಭವಿಸ್ತಾರೆ. ಆಶೀರ್ವಾದ ಮಾಡಿದ ಜನರೇ ಚೀಮಾರಿ ಹಾಕ್ತಾ ಇದ್ದಾರೆ. ಇಂಥೆಲ್ಲ ನಾಳೆ ಸರ್ಕಾರ ಪತನ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿರುವಂಥದ್ದು ಎಷ್ಟು ಚೆನ್ನಾಗಿದೆ ಇದು ಒಂಥರ. ಹೀಗೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಗಾಗಿ ಕಚ್ಚಾಟ ಮಾಡ್ತಾ ಇರೋದು ವಿರೋಧ ಪಕ್ಷದವರಿಗೆ, ಅದರಲ್ಲೂ ಕೂಡ ಬಿಜೆಪಿ ಅವರಿಗೆ ಒಳ್ಳೆ ಬಾಣ ಅಂತ ನಾನು ಹೇಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಎಲ್ಲೆಲ್ಲ ಆಗುತ್ತೋ ಅಲ್ಲಲ್ಲಿ ಬಾಣವನ್ನು ಬಿಡ್ತಾ ಇದ್ದಾರೆ. ಈಗ ಮಾಜಿ ಸಿಎಂ ಆಗಿದ್ದಂತಹ ಸದಾನಂದ ಗೌಡರು ಕೂಡ ಇದರ ಬಗ್ಗೆ ಮಾತನಾಡಿದರು. ಏನು ಹೇಳಿದ್ರು ಗೌಡರು ಅಂತ ಕೇಳಿದ್ರೆ, ಅವರವರಲ್ಲೇ ಕಚ್ಚಾಟವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಅಭಿವೃದ್ಧಿ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಒಂದು ಪಕ್ಷದಲ್ಲಿ ಎರಡು ಪಕ್ಷ ಅಂತೇಳಿ ಎರಡೆರಡು ಪಕ್ಷಗಳನ್ನು ಮಾಡಿಕೊಂಡು ಕಾಂಗ್ರೆಸ್ನಲ್ಲಿ ಅವರವರೇ ಕಿತ್ತಾಡ್ತಿದ್ದಾರೆ. ಜನಸಾಮಾನ್ಯರ ಪರಿಸ್ಥಿತಿ ಹೇಳತೀರದ್ದಾಗಿದೆ ಅಂತ ಹೇಳಿದ್ದಾರೆ. ಆಶೀರ್ವಾದ ಮಾಡಿದಂತಹ ಜನರು ಚೀಮಾರಿಯನ್ನು ಹಾಕುವಂತಹ ದಿನ ತುಂಬ ದೂರ ಏನಿಲ್ಲ ಅಂತ ಹೇಳಿ ಸದಾನಂದ ಗೌಡರು ಹೇಳಿರುವಂತಹ ಮಾತು. ಸೊ ಅದೇ ರೀತಿಯಲ್ಲಿ ಸದಾನಂದ ಗೌಡರು ಇನ್ನಷ್ಟು ಮಾತುಗಳನ್ನು ಆಡಿದ್ದಾರೆ. ಏನು ಅಂತಂದರೆ, ಸರ್ಕಾರ ಜನಗಳ ಪರವಾಗಿರಬೇಕು, ಜನಗಳ ಜೊತೆಯಾಗಿರಬೇಕು. ಆದರೆ ಈ ಸರ್ಕಾರ ಜನರ ಜೊತೆಯಲ್ಲಿ ಇರ್ತಾ ಇಲ್ಲ, ಅವರವರೇ ಕಿತ್ತಾಡ್ತಾ ಇದ್ದಾರೆ, ಇದು ತಪ್ಪು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸದಾನಂದ ಗೌಡರು ಆಡಿರುವಂತಹ ಮಾತು. ಆಶೀರ್ವಾದ ಮಾಡಿರುವಂತಹ ಜನರು ಚೀಮಾರಿ ಹಾಕುವುದು ಬಹಳ ಅತಿ ಶೀಘ್ರದಲ್ಲಿಯೇ ಇದೆ. ಇಂದಲ್ಲ ನಾಳೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿರುವಂಥದ್ದು ಮಾಜಿ ಸಿಎಂ. ಇನ್ನೊಂದೇನು ಅಂತಂದರೆ, ಅಭಿವೃದ್ಧಿ ಕಡೆಗೆ ಯೋಚನೆ ಮಾಡಬೇಕಾಗಿರುವಂಥವರು ಕಚ್ಚಾಡ್ಕೊಂಡಿದ್ರೆ ಜನ ಹೇಗೆ ಅವರನ್ನು ಅಭಿನಂದಿಸ್ತಾರೆ, ಹೇಗೆ ಗೌರವ ಕೊಡ್ತಾರೆ ಅನ್ನುವಂಥದ್ದು ಕೂಡ ಜನಸಾಮಾನ್ಯರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.